ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಅರಣ್ಯ ಪರ್ವ ಪ್ರಾರಂಭ. ಪಾಂಡವರ ವನವಾಸ ಹಾಗೂ ಕಿರ್ಮೇರನ ವಧೆ. ಪಾಂಡವರು ಜೂಜಿನಲ್ಲಿ ಸೋತ ಮೇಲೆ ಶಸ್ತ್ರಧಾರಿಗಳಾಗಿ ದ್ರೌಪದಿಯೊಡಗೊಂಡು ಹಸ್ತಿನಾಪುರವನ್ನು ಬಿಟ್ಟು ಉತ್ತರಾಭಿಮುಖವಾಗಿ ಹೊರಟರು. ಹಸ್ತಿನಾಪುರವನ್ನು ಬಿಡುವಾಗ ಪಾಂಡವರು ತಾಯಿ ಕುಂತಿದೇವಿಯನ್ನು ವಿದುರನ ಮನೆಯಲ್ಲಿರಿಸಿ ಆಶೀರ್ವಾದವನ್ನು ಪಡೆದು ಹೊರಟಿದ್ದರು. ಮತ್ತೆ ವನವಾಸಕ್ಕೆ ಹೊರಡಬೇಕಾದ ಪಾಂಡವರನ್ನು ದ್ರುಪದರಾಜನು ತಮ್ಮ ರಾಜ್ಯದಲ್ಲಿ ಬಂದಿರಲು ಕೇಳಿಕೊಂಡನು. ಆದರೆ ಜೂಜಾಟವು ಕ್ಷತ್ರಿಯರಿಗೆ ಧರ್ಮವು, ಅದರಲ್ಲಿನ ನಿಯಮಗಳು ಶಾಸನಗಳಂತೆ ಅರಣ್ಯವಾಸವನ್ನು ನಾವು ಅನುಭವಿಸಲೇಬೇಕು ಎಂದು ಅವನನ್ನು ಸಮಾಧಾನಪಡಿಸಿ ಧರ್ಮರಾಜನು ಕಳಿಸಿದನು. ಶ್ರೀಕೃಷ್ಣನು ರುಕ್ಮಿಣಿ ಸತ್ಯಭಾಮೆಯರೊಂದಿಗೆ ಪಾಂಡವರನ್ನು ಭೇಟಿಯಾಗಲು ಬಂದನು. ಜೂಜಾಟದ ಸಮಯದಲ್ಲಿ ತನ್ನ ಮಾನವನ್ನು ಕಾಯ್ದು ಶ್ರೀಹರಿಯನ್ನು ದ್ರೌಪದಿಯು ವಂದಿಸಿ, ಅಣ್ಣ, ನೀನೇ ನಮಗೆ ಸದಾ ರಕ್ಷಕನು. ನಿನ್ನ ಕೃಪೆಯಿಂದ ಅಕ್ಷಯಾಂಭರವು ದೊರೆತು ಮಾನ ಉಳಿಯಿತು, ಕೌರವರಿಗೆ ಅಪಮಾನವಾಯಿತು. ಇನ್ನು ಮುಂದಾದರೂ ನಮ್ಮನ್ನು ನೀನೇ ಕಾಪಾಡಬೇಕು ಎಂದು ಬೇಡಿಕೊಂಡಳು. ಶ್ರೀಕೃಷ್ಣನು ಪಾಂಡವರಿಗೆ ಮತ್ತು ದ್ರೌಪದಿಗೆ ಸಮಾಧಾನಪಡಿಸುತ್ತಾ, ತಂಗಿ ದ್ರೌಪದಿ, ಆಪ್ತರಾದ ಪಾಂಡುಸುತರೆ, ನಿಮ್ಮನ್ನು ಕಾಯುವ ಭಾರ ನನ್ನದು. ನೀವು ಎಷ್ಟು ಚಿಂತೆ ಮಾಡಬೇಡಿರಿ. ದುರ್ಯೋಧನನು ಶಕುನಿಯೊಂದಿಗೆ ಸೇರಿ ಈ ರೀತಿ ಮೋಸದಿಂದ ನೀವು ವನವಾಸಕ್ಕೆ ಬರುವಂತೆ ಮಾಡಿದ್ದಾನೆ. ಬಂದಿದ್ದನ್ನು ಅನುಭವಿಸಲೇಬೇಕು. ಮುಂದೆ ನಿಮಗೆ ಶುಭ ಸಮಯ ಬರುವುದು ಎಂದನು. ದ್ರೌಪದಿಯು ತನ್ನ ಬಿಚ್ಚಿದ ಮುಡಿಯನ್ನು ತೋರಿಸಿ, ಪತಿದೇವ, ಭೀಮಸೇನನು ಪ್ರತಿಜ್ಞೆ ಮಾಡಿದಂತೆ ಈ ಕೂದಲುಗಳನ್ನು ದುಶ್ಯಾಸನನ ರಕ್ತದಿಂದ ತೋಯಿಸಿಯೇ ಕಟ್ಟುತ್ತೇನೆ. ಅಲ್ಲಿಯವರೆಗೆ ಮುಡಿ ಕಟ್ಟುವುದಿಲ್ಲ ಎಂದಳು. ಶ್ರೀಕೃಷ್ಣನು ಎಲ್ಲರನ್ನೂ ಸಮಾಧಾನಪಡಿಸಿ ದ್ವಾರಕೆಗೆ ಹೋದನು. ಪುರಜನರು ಸಹ ನಾವು ನಿಮ್ಮೊಂದಿಗೆ ವನಕ್ಕೆ ಬರುತ್ತೇವೆ, ಈ ಹಸ್ತಿನಾವತಿಯಲ್ಲಿ ಇರುವುದಿಲ್ಲ. ಕೌರವರು ಅನ್ಯಾಯ ಮಾಡಿ ರಾಜ್ಯದಾಡಳಿತವನ್ನು ಪಡೆದಿದ್ದಾರೆ. ಮಹಾರಾಜ ಧೃತರಾಷ್ಟ್ರನು ಎಲ್ಲವನ್ನೂ ತಿಳಿದು ಸುಮ್ಮನಿರುವನು. ಇಂತಹವರ ರಾಜ್ಯದಲ್ಲಿ ನಾವಿರುವುದಿಲ್ಲ ಎಂದು ಹಸ್ತಿನಾವತಿಯ ಜನರು ಪಾಂಡವರ ಹಿಂದೆ ಬಂದರು. ಯುಧಿಷ್ಠರನು ಜನರಿಗೆ ಸಮಾಧಾನಪಡಿಸುತ್ತಾ, ನಾಗರಿಕರೇ, ನೀವು ನಮ್ಮಲ್ಲಿ ಇಟ್ಟಿರುವ ಅಭಿಮಾನಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸಗಳು ನಮಗೆ ಸದಾ ರಕ್ಷೆಯಾಗಿರಲಿ. ನೀವು ನಮ್ಮೊಂದಿಗೆ ಬರುವುದು ಸರಿಯಲ್ಲ. ಹಸ್ತಿನಾವತಿಯಲ್ಲಿ ಅಜ್ಜ ಭೀಷ್ಮರಿದ್ದಾರೆ, ಮಹಾರಾಜ ಧೃತರಾಷ್ಟ್ರ, ಮಂತ್ರಿ ವಿದುರ ಎಲ್ಲರೂ ಇದ್ದಾರೆ. ನೀವೆಲ್ಲರೂ ಅವರನ್ನು ಗೌರವಿಸುತ್ತಾ ಇಲ್ಲಿಯೇ ಇರಿ ಎಂದು ಸಮಾಧಾನಪಡಿಸಿ ಹಿಂದಕ್ಕೆ ಕಳುಹಿಸಿದನು. ಸಾಯಂಕಾಲದ ಹೊತ್ತಿಗೆ ಗಂಗಾ ತೀರದ ದೊಡ್ಡ ಆಲದ ಮರವಿರುವ ಪ್ರಮಾಣಕೋಟಿ ಎಂಬಲ್ಲಿಗೆ ಪಾಂಡವರು ಬಂದು ಮುಟ್ಟಿದರು. ಆ ರಾತ್ರಿ ಹಿಂದೆ ನಡೆದ ಅಪಮಾನ, ಜೂಜಾಟದ ನೆಪದಲ್ಲಿ ಕೌರವರು ಮಾಡಿದ ಅನ್ಯಾಯಗಳನ್ನು ನೆನೆದು ಗಂಗಾ ಜಲವನ್ನು ಕುಡಿದು ರಾತ್ರಿ ಕಳೆದರು. ಮರುದಿನ ಕುರುಕ್ಷೇತ್ರ ಪ್ರದೇಶಕ್ಕೆ ಬಂದರು. ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಪಶ್ಚಿಮಾಭಿಮುಖವಾಗಿ ಹೊರಟರು. ಅನೇಕ ಬೆಟ್ಟಗುಡ್ಡಗಳನ್ನು ದಾಟಿ ಭೀಕರ ಅಡವಿಯನ್ನು ಸೇರಿದರು. ಆ ಅಡವಿಯಲ್ಲಿ ಬಕಾಸುರನ ತಮ್ಮನಾದ ಕಿರ್ಮೀರ ಎಂಬ ರಾಕ್ಷಸನು ಪಾಂಡವರನ್ನು ಮುಂದೆ ಬರಲಾರದಂತೆ ತಡೆದನು. ಕೋರೆದಾಡೆಗಳುಳ್ಳ ಭೀಕರವಾದ ಕಿರ್ಮೀರನನ್ನು ಕಂಡಾಗ ಭೀಮನ ಕೋಪಕ್ಕೆ ಮಿತಿಯಿಲ್ಲದಾಯಿತು. ಕೌರವರು ಮಾಡಿದ ಅನ್ಯಾಯದಿಂದ ಕೋಪವು ತುಂಬಿತ್ತು. ಈಗ ಕಿರ್ಮೀರನು, ನೀವು ಯಾರು, ಎಲ್ಲಿಗೆ ಹೋಗುತ್ತಿರುವಿರಿ ಎಂದು ಕೇಳಿದನು. ಭೀಮಸೇನನು, ನಾವು ಪಾಂಡವರು. ನಾನು ಹಿಡಂಬಾಸುರನನ್ನು ಬಕಾಸುರನನ್ನು ಕೊಂದ ಭೀಮಸೇನ ಎಂದು ಹೇಳಿದನು. ಆ ಕ್ಷಣದಲ್ಲಿ ಕಿರ್ಮೀರನು, ನೀನು ನನ್ನಣ್ಣ ಬಕಾಸುರನನ್ನು, ಮಿತ್ರ ಹಿಡಂಬನನ್ನು ಕೊಂದವನೇ. ಹಾಗಾದರೆ ನೀನು ನನ್ನ ವೈರಿ. ಈಗ ನಿಮ್ಮನ್ನೆಲ್ಲ ಕೊಂದು ನನ್ನವರಿಗೆ ಆಹಾರ ಹಾಕುತ್ತೇನೆ ಎಂದು ಅಬ್ಬರಿಸಿದನು. ಭೀಮನು, ಕಿರ್ಮೀರ, ನಿನ್ನವರೆಲ್ಲರಿಗೂ ತಿಳಿಸು, ಬಕಾಸುರ ಹಿಡಂಬರಂತೆ ನಿನ್ನನ್ನು ಸಹ ಇಂದು ಕೊಂದು ಹಾಕುತ್ತೇನೆ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ, ದಾರಿ ಬಿಡು, ಇಲ್ಲದಿದ್ದರೆ ಹೋರಾಟಕ್ಕೆ ಸಿದ್ಧನಾಗು ಎಂದನು.
ಕೀರ್ಮೀರನು ಆವೇಶದಿಂದ ಭೀಮನ ಮೇಲೆ ಎರಗಿದನು. ಭೀಮ ಕೀರ್ಮೀರರು ಪರಸ್ಪರ ಗುದ್ದಿಕೊಳ್ಳುತ್ತಾ ಯುದ್ಧವನ್ನಾರಂಭಿಸಿದರು. ಭೀಮನು ಕೀರ್ಮೀರನನ್ನು ನೆಲಕ್ಕೆ ಬೀಳಿಸಿ ಉಸಿರು ಕಟ್ಟುವಂತೆ ಮಾಡಿದನು. ಭೀಮನು ಕೀರ್ಮೀರನನ್ನು ಎತ್ತಿ ನೆಲಕ್ಕೆ ಒಗೆದನು. ತನ್ನ ಪರಾಕ್ರಮವನ್ನು ತೋರಿಸಲು ಭೀಮನಿಗೆ ಒಂದು ಅವಕಾಶ ಸಿಕ್ಕಿತ್ತು. ಭೀಮನು ಅಪಾರ ಬಲವನ್ನು ಹೊಂದಿದವನು. ಬಲರಾಮನಲ್ಲಿ ಗದಾಯುದ್ಧವನ್ನು ಕಲಿತವನು. ಕೇವಲ ವಜ್ರದಂತಹ ಮುಷ್ಟಿಯಿಂದ ಹೊಡೆದು ಕೀರ್ಮೀರನನ್ನು ನೆಲಕ್ಕುರುಳಿಸಿದನು. ಕೀರ್ಮೀರನು ಮೇಲೆ ಏಳದಂತಾದನು. ಸ್ವಲ್ಪ ಸಮಯದಲ್ಲಿಯೇ ಮರಣ ಹೊಂದಿದನು. ಕೀರ್ಮೀರನ ಮರಣದ ನಂತರದಲ್ಲಿ ಕಾಮ್ಯಕವನದಲ್ಲಿ ಪಾಂಡವರಿಗೆ ಬೇರೆ ತೊಂದರೆ ಉಂಟಾಗಲಿಲ್ಲ. ಸುಂದರವಾದ ಅಡವಿಯಲ್ಲಿ ಪರ್ಣಶಾಲೆಗಳನ್ನು ನಿರ್ಮಿಸಿಕೊಂಡು ಉಳಿಯತೊಡಗಿದರು. ಸರಸ್ವತಿ ನದಿ ತೀರದ ಪ್ರದೇಶದಲ್ಲಿ ನೆಲೆಸಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.